ನಮಸ್ಕಾರ ಸ್ನೇಹಿತರೆ. ಹಂಪಿಯಲ್ಲಿ ರಹಸ್ಯ ಸ್ಥಳದಲ್ಲಿರ್ತಕ್ಕಂಥ ಒಂದು ವೀರಭದ್ರನ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಬೆಟ್ಟದ ಮೇಲೆ ನೀವು ನೋಡ್ತಾ ಇದ್ರಲ್ಲ, ಅದುವೇ ವೀರಭದ್ರ ದೇವಸ್ಥಾನ. ಹಂಪಿಯಲ್ಲಿ ಇದುವರೆಗೂ ಯಾರು ತೋರಿಸದಿರುವ ವೀರಭದ್ರ ದೇವಸ್ಥಾನವನ್ನು ನಾನು ನಿಮಗೆ ಇದನ್ನು ತೋರಿಸ್ತೇನೆ. ಸ್ನೇಹಿತರೆ, ಅದ್ಭುತವಾದಂಥ ಸ್ಥಳ ಅಂತಲೇ ಹೇಳ್ಬೋದು. ಈ ಸ್ಥಳನ ನೋಡಿ ಹೇಗಿದೆ ಅಂತ. ಈ ಸ್ಥಳ ನೋಡಿ, ತುಂಬ ಸುಂದರವಾದಂಥ ಸ್ಥಳ ಇದು. ರಹಸ್ಯ ವೀರಭದ್ರ ದೇವರನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ದೇವಸ್ಥಾನ ನೋಡ್ಲಿಕ್ಕೆ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ಪಾಳು ಬಿದ್ದ ಮಂಟಪ ನೋಡು, ಕೆಳಗಡೆ ಭತ್ತದ ಗದ್ದೆ. ಈ ಗದ್ದೆ ಮುಖಾಂತರ ಹೋದರೆ ನಾವು ಈ ಪಾಳು ಮಂಟಪದಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ನೋಡ್ಬೋದಾಗಿದೆ. ಈ ಆನೆಯ ಕೆತ್ತನೆಯನ್ನು ನೋಡಿ, ಎಷ್ಟು ಅದ್ಭುತವಾಗಿದೆ. ಮಂಟಪದಲ್ಲಿ ಸುಂದರವಾಗಿ ಕೆತ್ತಿರುವ ಆನೆಗಳನ್ನು ಕೂಡ ನೀವು ನೋಡ್ಬೋದು. ಇವೆಲ್ಲ ಹಾಳು ಮಂಟಪಗಳು, ತುಂಬ ರಾವ್ ಹೊಡಿತಿಲ್ಲಿ. ಸ್ನೇಹಿತರೆ, ಹಂಪಿ ಅಂದರೆ ಕೇವಲ ಇತಿಹಾಸವಲ್ಲ, ಇಲ್ಲಿ ಅನೇಕ ರಹಸ್ಯಗಳು ಅಡಗಿಕೊಂಡಿವೆ. ಇಂದು ನಾವು ನೋಡ್ತಿರೋದು ಅಂತಹದೇ ಒಂದು ದೇವಸ್ಥಾನ, ವೀರಭದ್ರ ದೇವಸ್ಥಾನ. ಈ ರಸ್ತೆ ಮುಖಾಂತರ ಬರಬೇಕು. ಇಲ್ಲಿ ನಮ್ಮ ವಾಹನ ಪಾರ್ಕಿಂಗ್ ಮಾಡಿ ಮೇಲೆ ಹೋಗಬೇಕು. ಸ್ನೇಹಿತರೆ, ಇದನ್ನು ಹಂಪಿಲಿ ಒಂದು ವಿಶೇಷವಾದ ವೀರಭದ್ರ ದೇವರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಹಂಪಿಯ ರಹಸ್ಯ ಸ್ಥಳದಲ್ಲಿರ್ತಕ್ಕಂಥ ವೀರಭದ್ರ ದೇವರು. ಇಲ್ಲಿ ಯಾರೂ ಬರೋದೇ ಇಲ್ಲ ಅಂಥ ಒಂದು ಸ್ಥಳ ಇದು. ಈ ಸ್ಥಳ ಹೇಗಿದೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ತುಂಬ ಅದ್ಭುತವಾದ ವೀರಭದ್ರ ದೇವರು ಅಂತ ಹೇಳ್ತಾರೆ. ಇದು ಗೌಪ್ಯ ಸ್ಥಳದಲ್ಲಿದೆ. ಇಲ್ಲಿ ಕೇವಲ ಸಾಧು ಸಂತರು ಇರ್ತಾರೆ. ಅಂಥ ಸಾಧು ಸಂತರು ಇರ್ತಕ್ಕಂಥ ಒಂದು ಸ್ಥಳ ಇದು. ಈ ವೀರಭದ್ರ ದೇವಸ್ಥಾನದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ವೀರಭದ್ರ ದೇವಸ್ಥಾನ ಹೇಗಿದೆ ಅಂತ ನೋಡೋಕೆ ಹೋಗೋಣ. ತುಂಬ ರಹಸ್ಯವಾದ ಸ್ಥಳದಲ್ಲಿರ್ತಕ್ಕಂಥ ಈ ವೀರಭದ್ರನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಆ ವೀರಭದ್ರನ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಕಷ್ಟವಾದ ದಾರಿಯಲ್ಲಿದೆ ವೀರಭದ್ರ ದೇವಸ್ಥಾನ. ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ವಾಟರ್ ಬಾಟಲ್ ತೊಗೊಂಬರ್ತೀಯ? ಬೇಕಾ ನೀನು? ಬೇಕಾಗುತ್ತೆ ಅನ್ಸುತ್ತೆ ನೀನು. ನೋಡಿ, ಈ ರೀತಿ ಟ್ರೆಕ್ ಮಾಡ್ಕೊಂಡು ನಾವು ಹೋಗ್ಬೇಕು. ಇಲ್ಲಿ ಜಿ ಶಬ್ದ ಬಿಟ್ಟರೆ ಏನು ಕೇಳೋದಿಲ್ಲ, ಅಷ್ಟೊಂದು ನಿಶಬ್ದ ದೇವಸ್ಥಾನ ಇದು. ಇದೇ ದೇವಸ್ಥಾನ, ವೀರಭದ್ರ ದೇವಸ್ಥಾನ. ಇಲ್ಲಿ ಒಬ್ಬರು ಬಾಬಾ ಇದ್ದಾರೆ, ಅವ್ರ ಹತ್ರ ಈ ದೇವಸ್ಥಾನದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬೇಗ ಬಾ. ಈ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಸ್ತೆ ಹೇಗಿದೆ ಅಂತ ನೋಡ್ಬೋದು. ಸ್ನೇಹಿತರೆ, ನಾವೀಗ ಆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಈ ವೀರಭದ್ರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಸ್ತೆ ಹೇಗಿದೆ ಅಂತ ನೀವು ನೋಡ್ಬೋದು. ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ನೀವು ನೋಡು, ಮೆಟ್ಲುಗಳು ಯಾವಾಗಿದೆ ಅಂತ ನೋಡ್ಬೋದಾಗಿದೆ. ಇದು ಹಂಪಿಯ ರಹಸ್ಯ ಸ್ಥಳದಲ್ಲಿರ್ತಕ್ಕಂಥ ವೀರಭದ್ರ ದೇವರು. ಇಲ್ಲ, ಇದುವರೆಗೂ ಯಾರು ಫಸ್ಟ್ ಟೈಮ್ ನಾನು
ಈ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ನಾವೀಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಚಪ್ಪಲ್ ಬಿಡ. ಸ್ನೇಹಿತರೆ, ನೀವೀಗ ನೋಡ್ಬೋದು ಹಂಪಿಯಲ್ಲಿ ಅತಿ ಸುಂದರವಾದ ವೀರಭದ್ರ ದೇವರು. ನೋಡಿ ಎಷ್ಟು ಸುಂದರವಾಗಿದೆ ವೀರಭದ್ರ ದೇವರು. ನೋಡಿ, ಇದನ್ನು ನಾನು ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವೀರಭದ್ರ ದೇವರನ್ನ ಮೊಟ್ಟ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಿ. ತುಂಬ ರಹಸ್ಯ ಸ್ಥಳದಲ್ಲಿರ್ತಕ್ಕಂಥ ವೀರಭದ್ರ ದೇವರು, ಹಿಡನ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ. ಇಲ್ಲಿರುವ ಚಿಕ್ಕ ಗವಿಯಲ್ಲಿ ಸಾಧು ಸಂತರನ್ನು ಕೂಡ ನೀವು ನೋಡ್ಬೋದು. ಎಂಥ ಪ್ರಶಾಂತವಾದ ವಾತಾವರಣ ಇದೆ ನೋಡಿ. ತಪಸ್ಸಿಗೆ ಕುಳ್ತಕ್ಕಂಥ ಭಂಗಿಯಲ್ಲಿರ್ತಕ್ಕಂಥ ಸಾಧು ಸಂತರನ್ನ ನೀವು ನೋಡ್ಬೋದು. ಸ್ನೇಹಿತರೆ, ನೀವು ನೋಡ್ಬೋದು ಸಾಧು ಸಂತರನ್ನ. ಎಂಥ ಪ್ರಶಾಂತವಾದ ಸ್ಥಳದಲ್ಲಿ ಇರ್ತಾ ಇದ್ದಾರೆ ಇವರು. ನೋಡಿ ಗವಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ವೀರಭದ್ರ ದೇವಸ್ಥಾನ. ವೀರಭದ್ರ ದೇವಸ್ಥಾನ ಗವಿಯಲ್ಲಿ ನಾವಿದ್ದೀವಿ. ಇದುವರೆಗೂ ಈ ದೇವಸ್ಥಾನವನ್ನು ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಈ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ತುಂಬ ಪ್ರಶಾಂತವಾದ ದೇವಸ್ಥಾನ, ಅದ್ಭುತವಾದ ದೇವಸ್ಥಾನ. ಲೇಡೀಸ್ ಇಲ್ಲಿ ಯಾರು ಬರಬೇಡಿ. ಇಲ್ಲಿ ಬಾಬಾಗಳಿದ್ರೆ ಓಕೆ, ಆದರೆ ಕೆಲವು ಮಹಾರಾಷ್ಟ್ರದ ವ್ಯಕ್ತಿಗಳು ಸುಮಾರು 10-15 ಜನ ಇವತ್ತು ಬಂದಿದ್ರು. ಎಲ್ಲ ಗಾಂಜಾ ಹೊಡಿತಾ ಇಲ್ಲಿ ಕುತ್ಕೊಂಡಿದ್ರು. ಇಂತಹ ಗವಿಗಳಲ್ಲಿ ಈ ಸಾಧುಗಳು ವಾಸ ಮಾಡ್ತಾರೆ. ಇಲ್ಲಿ ನೋಡಿ ಹೇಗಿದೆ ಗವಿ ಅಂತ ನೀವು ನೋಡ್ಬೋದು. ಇರ್ತಕ್ಕಂಥ ಸಂಕಟ ಮೋರ್ಚಾ ಹನುಮಾನ್ ದೇವಸ್ಥಾನಕ್ಕೆ ಅಥವಾ ಶಂಭುನಾಥ್ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ನೋಡಿ ಎಷ್ಟು ಸುಂದರವಾಗಿದೆ ಈ ಸ್ಥಳ. ಈ ಪರಿಸರ ನೀವು ಎಲ್ಲಿ ನೋಡ್ತಾ ಇದ್ರೆ, ಇದುವರೆಗೂ ಈ ಪರಿಸರವನ್ನು ನೋಡ್ಲಿಕ್ಕೆ ಎಲ್ಲಿಯೂ ಸಾಧ್ಯವಿಲ್ಲ. ಈ ಸ್ಥಳಕ್ಕೆ ಯಾರು ಹೆಚ್ಚು ಜನ ಬರೋದಿಲ್ಲ. ಇಲ್ಲಿ ನಿಂತು ನೋಡಿದರೆ ಶಾಂತಿ, ನಿಶಬ್ದ, ಒಂಥರ ಡಿವೈನ್ ಎನರ್ಜಿ ಫೀಲ್ ಆಗುತ್ತೆ. ಹಂಪಿಯ ಈ ರೀತಿಯ ಹಿಡನ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು ನಿಜಕ್ಕೂ ಅದ್ಭುತ ಅನುಭವ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ. ಗೌಪ್ಯ ಸ್ಥಳದಲ್ಲಿರ್ತಕ್ಕಂಥ ರಹಸ್ಯ ವೀರಭದ್ರ ದೇವರು. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.